ಸೊ ಇವಾಗ ಸಿನಿಮಾ ಇಂಡಸ್ಟ್ರಿ ಅಂತ ಬಂದ್ರೆ ಎಲ್ಲೋ ಒಂದ್ ಕಡೆ ಸೆಲೆಬ್ರಿಟಿಗಳು ಕುಂತ್ರು ತಪ್ಪು ನಿಂತ್ರು ತಪ್ಪು, ಅದೇ ನಾವು ಹೇಗೆ ತೊಗೊಂಡು ಹೋಗ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಅವಾಗಲೇ ಹೇಳಿದೆ, ನಾವು ತುಂಬಾ ಬೇಗನೆ ಜನಕ್ಕೆ ಕಾಣಿಸ್ಕೊಂಡ್ಬಿಡ್ತೀವಿ, ಗೊತ್ತಾಗ್ಬಿಡ್ತೀವಿ, ಬಿಕಾಸ್ ನಾವು ಯಾವಾಗಲೂ ಕ್ಯಾಮ್ರಾ ಮುಂದೆ ಇರ್ತೀವಿ. ಬಟ್ ನಾವು ಅದನ್ನ ಹೇಗೆ ರಿಸೀವ್ ಮಾಡ್ಕೊಳ್ತೀವಿ ಅನ್ನೋದನ್ನ ಇಂಪಾರ್ಟೆಂಟ್ ಆಗುತ್ತೆ. ರೂಪಿಕಾ ಅವರು ಸೋಷಿಯಲ್ ಮೀಡಿಯಾ ಅಂತ ಬಂದ್ರೆ ಎಷ್ಟು ಆಕ್ಟಿವ್ ಆಗಿರ್ತಾರೆ? ಇದು ಅನಿವಾರ್ಯನೇ ಅಲ್ಲ, ಬಟ್ ಎಸ್ ಐ ಆಮ್ ಆಕ್ಟಿವ್. ಸೊ ಇವಾಗ ಕನ್ನಡ ಇಂಡಸ್ಟ್ರಿಯಲ್ಲಿ ಕನ್ನಡದ ನಟಿಯರಿಗೆ ಚಾನ್ಸಸ್ ಮತ್ತೆ ಆಪರ್ಚುನಿಟೀಸ್ ಕಡಿಮೆ ಆಗ್ತಾ ಇದೆಯಾ? ಎಸ್, ಅದೊಂಥರ ನೆಗೆಟಿವ್ ಇಂಡಸ್ಟ್ರಿಗೆ ಅಂತ ಹೇಳ್ಬೋದು. ಈಗ ನೀವು ರೀಸೆಂಟ್ ಆಗಿ ಕ್ರಿಕೆಟ್ ಮ್ಯಾಚ್ ಕೂಡ ಆಡಿದ್ರಿ. ಗಲ್ಲಿ ಕ್ರಿಕೆಟ್ ಅಲ್ಲಿ ಏನೋ ಒಂದ್ ಎರಡು ಬ್ಯಾಟಿಂಗ್ ಹಿಂಗ್ ಮಾಡಿರ್ತೀನಿ ವಿನಃ ಕ್ರಿಕೆಟ್ ಗಂಧ ಗಾಳಿ ಗೊತ್ತಿಲ್ಲ, ಅದು ಹೇಗಿರುತ್ತೆ ಅಂತ ಗೊತ್ತಿಲ್ಲ. ತಾರಮ್ಮ ನನಗೆ ಕಾಲ್ ಮಾಡ್ಬಿಟ್ಟು ನೀನ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ಬೇಕು ಅಂತ. ತಾರಮ್ಮ ಹೇಗೆ ಅಂತಂದ್ರೆ ಇಂಡಸ್ಟ್ರಿ ತಾಯಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಅಪಾರ್ಟ್ ಫ್ರಮ್ ದಿಸ್, ಈಗ ನೀವು ರೀಸೆಂಟ್ ಆಗಿ ಕ್ರಿಕೆಟ್ ಮ್ಯಾಚ್ ಕೂಡ ಆಡಿದ್ರಿ. ಸೊ ಆ ಒಂದು ಕ್ರಿಕೆಟ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಬಿಕಾಸ್ ದುಬೈ ಹೋಗಿದ್ರಿ, ಬಿಕಾಸ್ ಆಗ್ಲೇ ಮಾತಾಡ್ತಿದ್ದಂಗೆ 70 ಆರ್ಟಿಸ್ಟ್ ಮಧ್ಯ ನೀವು ಒಬ್ರು. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಯಾವ ರೀತಿ? SWCL ಅಂತ ಸ್ಯಾಂಡಲ್ವುಡ್ ವುಮೆನ್ಸ್ ಕ್ರಿಕೆಟ್ ಲೀಗ್ ಅಂತ, ಈಗ ಲೀಗ್ಗಳು ಸಕ್ಕದಾಗ ಆಗ್ತಾ ಇದೆ ನಮ್ಮ ಇಂಡಸ್ಟ್ರಿನಲ್ಲಿ. ಸೊ QPL ಅಲ್ಲಿ ನಾನು ಆರ್ಗನೈಸಿಂಗ್ ಇದರಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸೊ ಈಗ ನನಗೆ SWCL ಅಲ್ಲಿ ತಾರಮ್ಮ ನನಗೆ ಕಾಲ್ ಮಾಡ್ಬಿಟ್ಟು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ಬೇಕವ ನೀನು ಅಂತ. ಇನಾಗ್ರೇಷನ್ ಅದು ಬೆಂಗಳೂರಲ್ಲೇ ಆಯ್ತು. ನೀನ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ಬೇಕು ಅಂತ. ತಾರಮ್ಮ ಹೇಗೆ ಅಂತಂದ್ರೆ ಇಂಡಸ್ಟ್ರಿ ತಾಯಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹೆಣ್ಮಕ್ಳು ಸೇಫ್ಟಿಗೆ ಎಲ್ಲಾರು ನೋಡ್ಕೋತಾರೆ. ಬಟ್ ನಾನ್ ಪರ್ಸನಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದು, ನಾನು ಯಾವ್ದೇ ಒಂದು ಶೋಸ್ ಕಳಿಸಿದ್ರು ಕೂಡ ನನ್ನ ಕಂಫರ್ಟ್, ನನ್ನ ಕೇರ್ ಮತ್ತೆ ನನ್ನ ಹಾಸ್ಪಿಟಾಲಿಟಿ ತುಂಬಾನೇ ನೋಡ್ಕೊಳ್ತಾರೆ. ಆಯ್ತೇನೋ, ಆ ಹುಡುಗಿಗೆ ಗಾಡಿ ಹೋಯ್ತೇನೋ, ಆ ಹುಡುಗಿಗೆ ಪೇಮೆಂಟ್ ಬಂತೇನೋ, ಎಲ್ಲ ವ್ಯವಸ್ಥೆ ಚೆನ್ನಾಗಿದೆಯೋ, ಈ ಕಮಾಂಡಿಂಗ್ ಅಂಡ್ ಶಿ ಮೇಕ್ ಶೋರ್ಸ್ ದಟ್ ನಮ್ಗೆ ಅದು ರೀಚ್ ಆಗತ್ತೆ. ಎಲ್ಲೋ ಒಂದು ಹೊರಗಡೆ ಔಟ್ಡೋರ್ ಶೋಗೆ ಹೋಗಿರ್ತೀನಿ ನಾನು, ಅಲ್ಲಿ ನನಗೆ ಆ ಆರ್ಗನೈಸರ್ ಕಡೆ ಸ್ವಲ್ಪ ನನಗೆ ತೊಂದರೆ ಆಗತ್ತೆ. ಅಂದ್ರೆ ನನಗೆ ರೂಮ್ಸ್ ಗಳು ಮಾಡಿರಲ್ಲ, ಅಥವಾ ನಾನು ಎಲ್ಲೋ ಇದ್ ಮಾಡ್ತೀನಿ. ಅವ್ರ ಪರ್ಸನಲಿ ಇನಿಷಿಯೇಷನ್ ತಗೊಂಡಿದ್ದು ಇಮಿಡಿಯೇಟ್ಲಿ ನನಗೆ ಬೇರೆ ಎಲ್ಲೋ ಒಂದ್ ಕಡೆ ಅಕಾಮಿಡೇಷನ್ ಮಾಡ್ತಾರೆ. ಹೋಗಮ್ಮ ನೀನು ಅಲ್ಲೋಗಿ ಆರಾಮಾಗಿರು, ನಾಳೆ ನಿಂಗೆ ಗಾಡಿ ಕಳಿಸ್ತೀನಿ ಅಂತ ಬರ್ತಾ AC ನನಗೊಂದು ಇನೋವಾ ಕಾರ್ ಮಾಡಿ ಕಳಿಸ್ತಾರೆ. ಇಷ್ಟೊಂದೆಲ್ಲ ಜವಾಬ್ದಾರಿ ತಗೊಂಡು ಮಾಡ್ತಾರೆ. ಸೊ ಅದಕ್ಕೆ ಹೇಳೋದು, ನಾವು ಜನಗಳನ್ನ ಸಂಪರ್ಕ ತುಂಬಾನೇ ಮುಖ್ಯ. ಅದನ್ನ ತಾರಮ್ಮ ಹೇಳ್ತಿದಾರೆ ಅಂತಾನೆ ನೋ ಒನ್ ಸೆಡ್ ನೋ. ನಾವಲ್ಲಿ ಹೋಗಿದ್ದು ಒಂಥರ ಐ ಥಿಂಕ್ 70 ಜನ ಬೇರೆ ಬೇರೆ ಕಲಾವಿದ್ರು. ಅವ್ರಗಳ ಮಧ್ಯ ನನಗೆ ಇಲ್ಲಿ ನನಗೆ ಇನಾಗ್ರೇಷನ್ ಪರ್ಫಾರ್ಮೆನ್ಸ್ ಆದ್ಮೇಲೆ ಬಾರಮ್ಮ ಕ್ರಿಕೆಟ್ ಆಡು ನೀನು ಅಮ್ಮ. ನನಗೆ ಕ್ರಿಕೆಟ್, ಗಲ್ಲಿ ಕ್ರಿಕೆಟ್ ಅಲ್ಲಿ ಏನೋ ಒಂದ್ ಎರಡು ಬ್ಯಾಟಿಂಗ್ ಹಿಂಗ್ ಮಾಡಿರ್ತೀನಿ ವಿನಃ ನನಗೆ ಕ್ರಿಕೆಟ್ ಗಂಧ ಗಾಳಿ ಗೊತ್ತಿಲ್ಲ, ಅದು ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಐ ವಾಸ್ ಲೈಕ್, ಮಾಮ ನಾನು ಯಾವ್ದು ಕ್ರಿಕೆಟ್ ಆಡಿಲ್ಲ, ನಾನೇನ್ ಆಡಿದೀನ ನನಗೆ ಗೊತ್ತಿಲ್ಲ, ಬಾ ಸುಮ್ನೆ ಅಂತ ಹೇಳಿ. ಇಟ್ ಇಸ್ ಜಸ್ಟ್ ಒಂದು ಗೆಟ್ ಟುಗೆದರ್ ತರ. ಸೊ ಅಂಡ್ ಒಳ್ಳೆ ಬ್ರಾಂಡ್ ಅಂಬಾಸಿಡರ್ಸ್ ಅಂಡ್ ಇವನ್ ನನಗೆ ಪೀಟರ್ ಅವರು ತುಂಬಾ ವರ್ಷಗಳಿಂದ ಗೊತ್ತು. ಐ ನೋ ಹೌ ಹಿ ಆರ್ಗನೈಸ್ ದ ಇವೆಂಟ್, ಅವ್ರು ಎಷ್ಟು ಸಕ್ಸಸ್ ಆಗಿದ್ದಾರೆ ಅಂತ. ಸೊ ಪ್ರಿಯಾಂಕಾ ಉಪೇಂದ್ರ, ಸುಧಾರಾಣಿ ಅವರು, ಅಂಬಿಕಾ ಮೇಡಮ್ಮು, ಅಂಡ್ ಮೇಘನಾ ರಾಜ್ ಅವರು, ಮೇಘನಾ ಗಾಂವ್ಕರ್, ಈ ತರ ಒಂದು ಇಡೀ ಇಂಡಸ್ಟ್ರಿನಲ್ಲೇ ಎಲ್ಲರೂ ನಮ್ಗೆ ಹೋಗಿ ಆಟ ಆಡಿದ್ವಿ. ಹೋಗಿದ್ದೇನೋ ಸುಮ್ನೆ ಕ್ಯಾಶುವಲ್ ಮ್ಯಾಚ್ ಆಡೋಣ, ಅಯ್ಯೋ ಬಿಡ ಆಯ್ತು 5 overs ತಾನೆ, ಅಯ್ಯೋ ಯಾವ್ದೋ ಒಂದು ಬಾಕ್ಸ್ ಕ್ರಿಕೆಟ್ ಲೀಗ್ ತಾನೆ ಬಿಡು ಅಂತ ಹೋದಾಗ ಆಡ್ತಾ ಹೋಗಿದ್ವಿ. ಬಟ್ ಇಟ್ ಬಿಕೇಮ್ ಸೋ ಮಚ್ ಸೀರಿಯಸ್ ಅಂತ ಹೇಳಿದ್ರೆ, ರಿಯಲ್ ನಾವು ಯಾವ್ದು ಕ್ರಿಕೆಟ್ ಮ್ಯಾಚ್ ಹೆಂಗ್ ಆಡ್ತೀವೋ ಆ ಒಂದು ಮಟ್ಟಕ್ಕೆ ಒಂದು ಸೂಪರ್ ಓವರ್ ಕೊಟ್ಟು ನಾವು ಟೈ ಮಾಡ್ತೀವಿ. ಅಂಡ್ ನಾವು ಸ್ಕೋರಿಂಗ್ ಅಲ್ಲಿ ಫಸ್ಟ್ ಬೋರ್ಡ್ ಬರ್ತೀವಿ, 6 ಗಳಾಗ್ಲಿ ಆತರ ಎಲ್ಲ ನಮ್ಗೆಲ್ಲ ರೆಕಾರ್ಡ್ ಬ್ರೇಕ್ ಗಳು ಮಾಡ್ಕೊಂಡು. ಇಟ್ ವಾಸ್ ಲೈಕ್ ನಾನ್ ಬರ್ತಿರ್ಬೇಕಾದ್ರೆ ಸುಮ್ನೆ ಬರೀ ಕಾಯಲ್ಲಿ ಬರಲ್ಲ, ನಮ್ಮ ಪರ್ಫಾರ್ಮೆನ್ಸ್ ನೋಡಿ ನಮ್ಗೆ ಗೋಲ್ಡ್ ಕಾಯಿನ್ ಎಲ್ಲ ಕೊಟ್ಟು ನಮ್ಗೆ ಸನ್ಮಾನ ಮಾಡಿ. ಇಟ್ ವಾಸ್ ಲೈಕ್ ಸಮಥಿಂಗ್ ಎಂಕರೇಜಿವ್. ಇಟ್ ವಾಸ್ ಸೋ ಮೆಮೊರೇಬಲ್. ಅದೇ ಹೇಳ್ತಿರ್ತೀನಿ ನಾನು, ಇವಾಗ ಅದೇ ರೇಗಿಸ್ತಾ ಇದ್ದೆ, ನಾನು ಇವಾಗ ಇಂಟರ್ನ್ಯಾಷನಲ್ ಕ್ರಿಕೆಟರ್ ಅಪ್ಪ ನಾನು. And it boosted some sportsmanship. So ನಮಗ್ ನಾವ್ ಇನ್ನೊಂದು ಕ್ಯಾಲಿಬರ್ ಗೊತ್ತಾಗ್ತಿರುತ್ತೆ. ಅಂಡ್ ಒಂದು ಇಂಡಸ್ಟ್ರಿ ಬಾಂಡೇಜ್ ಗಟ್ಟಿ ಮಾಡ್ತಾ ಹೋಗ್ತು. ಇಟ್ ವಾಸ್ ಬ್ಯೂಟಿಫುಲ್ ಮೆಮೊರಿ, ಸಕ್ಕದಾಗಿತ್ತು. ಮಜಾ ಮಾಡ್ಕೊಂಡು ಬಂದ್ವಿ ದುಬೈ ಕೂಡ. ಸೊ ಈಗ ಕ್ರಿಕೆಟ್ ಬಗ್ಗೆ ಎಲ್ಲ ಮಾತಾಡಿದ್ವಿ. ಸೊ ಈಗ ಸದ್ಯಕ್ಕೆ ರೂಪಿಕಾ ಅವ್ರು ಏನ್ ಮಾಡ್ಕೊಂಡಿದ್ದಾರೆ ಅಪಾರ್ಟ್ ಫ್ರಮ್ ಸೀರಿಯಲ್?
ಸೊ ಸದ್ಯಕ್ಕೆ ಇವಾಗ ರೂಪಿಕಾ ಈವೆಂಟ್ಸ್, ಡ್ಯಾನ್ಸ್ ಅಂಡ್ ಒಂದು ದೊಡ್ಡ ಕೆಲಸನೇ ಆಗ್ತಾ ಇದೆ. ಇಟ್ಸ್ ಕೈಂಡ್ ಆಫ್ ಅಕಾಡೆಮಿ ಪರ. ಸೊ ಮೇ ಬಿ ಇನ್ ಸ್ವಲ್ಪ ದಿವಸದಲ್ಲಿ ಅದಕ್ಕೆ ಒಂದು ಸ್ಪೆಷಲ್ ಇಂಟರ್ವ್ಯೂ ಮಾಡೋಣ. ಸೊ ಅದನ್ನ ಇಷ್ಟು ದಿನ ಮಾಡದೇ ಇರೋದನ್ನ ಇವಾಗ ಒಂದು ಅಕಾಡೆಮಿ ಪರ ಕೆಲಸ ಮಾಡ್ತಾ ಇದ್ದೀನಿ. ಸೊ ಎಸ್, ಚೆನ್ನಾಗಿ ಹೋಗ್ತಾ ಇದೆ. ಬೀಯಿಂಗ್ ಬ್ಯುಸಿ ಆಸ್ ಯೂಶುವಲ್. ಹೋಸ್ಟಿಂಗ್ ನಡೀತಾ ಇದೆ, ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನಡೀತಾ ಇದೆ. ಸೊ ಎಲ್ಲೋ ಒಂದ್ ಕಡೆ ಚೆನ್ನಾಗಿ ಬ್ಯುಸಿಯಾಗಿ ಕೆಲಸ ಮಾಡ್ಕೊಂಡು ಹೋಗಿ ಸಿನಿಮಾಗಳು ಕೇಳ್ತಾ ಇದ್ದೀನಿ. ಇಟ್ಸ್ ನಾಟ್ ಅಬೌಟ್ ಸಿನಿಮಾ ಮಾಡಲ್ಲ ಅಂತೆಲ್ಲ, ಮಾಡ್ತೀನಿ, ಬಟ್ ಪಾತ್ರಗಳಿಗೆ ಕಾಯ್ತಾ ಇದ್ದೀನಿ ಅಂತ ಹೇಳ್ಬೋದು. ಓಕೆ. ಸೊ ಇವಾಗ ಸಿನಿಮಾ ಇಂಡಸ್ಟ್ರಿ ಅಂತ ಬಂದ್ರೆ ಎಲ್ಲೋ ಒಂದ್ ಕಡೆ ಸೆಲೆಬ್ರಿಟಿಗಳು ಕುಂತ್ರು ತಪ್ಪು, ನಿಂತ್ರು ತಪ್ಪು, ಸೊ ಈ ತರ ಎಲ್ಲ ಕೇಳ್ತಾ ಇದ್ದೀವಿ ಅಂಡ್ ನೋಡ್ತಾ ಇದೀವಿ ಕೂಡ ಟಿವಿಯಲ್ಲಿ ತುಂಬಾ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಅದೇ ನಾವು ಹೇಗೆ ತೊಗೊಂಡು ಹೋಗ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಅವಾಗಲೇ ಹೇಳಿದೆ, ನಾವು ತುಂಬ ಬೇಗನೆ ಜನಕ್ಕೆ ಕಾಣಿಸ್ಕೊಂಡ್ಬಿಡ್ತೀವಿ, ಗೊತ್ತಾಗ್ಬಿಡ್ತೀವಿ, ಬಿಕಾಸ್ ನಾವು ಯಾವಾಗಲೂ ಕ್ಯಾಮ್ರಾ ಮುಂದೆ ಇರ್ತೀವಿ. ಬಟ್ ನಾವು ಅದನ್ನ ಹೇಗೆ ರಿಸೀವ್ ಮಾಡ್ಕೊಳ್ತೀವಿ ಅನ್ನೋದನ್ನ ಇಂಪಾರ್ಟೆಂಟ್ ಆಗುತ್ತೆ. ಹೌದು, ನಾವೇನು ಮಾಡೋದು ತಪ್ಪು ಅಂತ ಹೇಳಿದ್ರೆ ಉಸಿರುಗಟ್ಟ ಸಿಚುಯೇಷನ್ ಆಗ್ಬಿಡುತ್ತೆ. ಹೋಪ್ಫುಲ್ ಇದೆಲ್ಲ ಬೇಗ ಕ್ಲಿಯರ್ ಆಗಲಿ, ಇಂಡಸ್ಟ್ರಿ ಸ್ಮೂತ್ ಆಗಿ ನಡೀಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಓಕೆ. ಆ್ಯಂಡ್ ಆಲ್ಸೋ ಇನ್ನೊಂದು ಏನಂತಂದ್ರೆ, ರೂಪಿಕಾ ಅವರು ಸೋಷಿಯಲ್ ಮೀಡಿಯಾ ಅಂತ ಬಂದ್ರೆ ಎಷ್ಟು ಆಕ್ಟಿವ್ ಆಗಿರ್ತಾರೆ? ಸೋಷಿಯಲ್ ಮೀಡಿಯಾ ಅಂದ್ರೆ ರೂಪಿಕಾ ಸೋಷಿಯಲ್ ಮೀಡಿಯಾ ಇಲ್ದಿರೋ ಕಾಲದಿಂದನೂ ಬಂದಿದ್ದಾರೆ, ಇಲ್ಲ ಅಂತ ಹೇಳ್ತಾರೆ. ಬಿಕಾಸ್ ನನ್ನ ಫಸ್ಟ್ ಇನಿಷಿಯಲಿ ಸೀರಿಯಲ್ಗಳು ಮಾಡಬೇಕಾದ್ರೆ ಇವಾಗ ಈ ಟಿಕ್ಟಾಕ್ ರೀಲ್ಸ್ ಎಲ್ಲ ಬರ್ತದಲ್ಲ, ಅವಾಗ ಇಟ್ ವಾಸ್ ನೋವೇರ್. ಅವಾಗ ಇನ್ಸ್ಟಾಗ್ರಾಮ್ ಅನ್ನೋ ಒಂದು ಪ್ಲಾಟ್ಫಾರ್ಮೇ ಇಲ್ಲ, ಟಿಕ್ಟಾಕ್ ರೀಲ್ಸ್ ಅದೆಲ್ಲ ಗೊತ್ತೇ ಇಲ್ಲ. ಅಂಡ್ ಫೇಸ್ಬುಕ್ ಆರ್ಕಿಡ್ ಅದು ಅದಿಲ್ಲ, ಮೇ ಬಿ ಫೇಸ್ಬುಕ್, ಟ್ವಿಟರ್, ಆರ್ಕಿಡ್, ಅದೇ ಸಮ್ವಾಟ್. ನನಗೆ ನಿಜವಾಗ್ಲೂ ಐ ಆಮ್ ದ್ಯಾಟ್ ವೀಕ್ ಇನ್ ದ್ಯಾಟ್. ಬಟ್ ಇವಾಗ ಹೇಗಾಗಿದೆ ಅಂತ ಹೇಳಿದ್ರೆ, ಅನಿವಾರ್ಯನೇ ಅಲ್ಲ, ಬಟ್ ಯೆಸ್ ಐ ಆಮ್ ಆಕ್ಟಿವ್. ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಇವಾಗ ಈ ಒಂದು ವರ್ಷದಿಂದ ನಾನು ಸ್ವಲ್ಪ ಆಕ್ಟಿವ್ ಆಗಿದ್ದೀನಿ, ಬಟ್ ಅದರಲ್ಲೂ ರೀಚ್ ತುಂಬಾನೇ ಚೆನ್ನಾಗಿ ಸಿಗ್ತಾ ಇದೆ. ಬಟ್ ನನ್ನ ಫೇಸ್ಬುಕ್ ಅಕೌಂಟ್ ಇದುವರೆಗೂ ಇಲ್ಲ, ಇತ್ತು, ಬಟ್ ಅದನ್ನ ನಾನು ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲ. ಸೊ ಐ ಥಿಂಕ್ ಓಕೆ, ಐ ಆಮ್ ಜಸ್ಟ್ ಒಂದು 30-40% ಐ ಆಮ್ ಆಕ್ಟಿವ್. ಬಟ್ ಏನೇ ಹಾಕಿದ್ರು ಪ್ರೊಡಕ್ಟಿವ್ ಆಗಿರ್ಬೇಕು, ಇನ್ಫಾರ್ಮೇಟಿವ್ ಆಗಿ ಹಾಕ್ಬೇಕು. ಸೊ ಇವಾಗ ಒಂದು ಸ್ಟೋರಿ ಹಾಕಿದ್ರು ಕೂಡ ತುಂಬಾ ಒಂಥರ ಜನಕ್ಕೆ ಕ್ರಿಂಜಿ ಅಂತ ಅನಿಸ್ಬಾರ್ದು. ಅಯ್ಯೋ ಇದೇನೋ, ಇಟ್ ಶುಡ್ ಬಿ ಮೋರ್ ಪ್ರೊಡಕ್ಟಿವ್. ಏನಾದ್ರು ಶೋಸ್ಗೆ ಹೋಗಿದ್ರೆ ರೆಡಿ ಹೇಗೆ ಆಗ್ತೀನಿ, ಅಥವಾ ಇವಾಗ ಏನಾದ್ರು ಶೂಟಿಂಗ್ ಸ್ಪಾಟ್ ಅಲ್ಲಿ ಏನಾದ್ರು ವಾವ್ ಫ್ಯಾಕ್ಟರ್ ಆದ್ರೆ ಅದನ್ನ ಅದೆಲ್ಲ ಐ ಆಮ್ ಜಸ್ಟ್ ಗೆಸ್ ಐ ಆಮ್ ಆಕ್ಟಿವ್ ಫಾರ್ ದಟ್. ಬಟ್ ನಾಟ್ ಫಾರ್ ಕೂತ್ಕೊಂಡೆ ನಿಂತ್ಕೊಂಡೆ ಆ ಥರದ್ದೆಲ್ಲ ಯಾವುದು ಸ್ಟಫ್ ಹಾಕಲ್ಲ. ಬಟ್ ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಐ ಹ್ಯಾವ್ ಆರ್ಗ್ಯಾನಿಕ್ ಆಫ್ 70+ ಫಾಲೋವರ್ಸ್, 70+K ಫಾಲೋವರ್ಸ್. ಯಾವ್ದು ಪೋಸ್ಟ್ ಮಾಡಿ ಅದು ನಂದು ಒಂದೇ ಥಾಟ್ ಅಂದ್ರೆ 5,000 ಹೋಗುತ್ತಾ 5,000 ಹೋಗ್ಲಿ, 500 ಹೋಗುತ್ತಾ 500 ಓಡ್ಲಿ, 1,00,000 ಹೋಗುತ್ತಾ, ಇಟ್ ಶುಡ್ ಬಿ ಇನ್ ಆರ್ಗ್ಯಾನಿಕ್ ವೇ, ವಾಟ್ ಐ ಪ್ರಿಫರ್ ಅಷ್ಟೇ. ಓಕೆ. ಸೊ ಯೂಟ್ಯೂಬ್ ವ್ಲಾಗ್ಸ್ ಇದ್ರಲ್ಲೆಲ್ಲ ಇಂಟ್ರೆಸ್ಟ್ ಇದೆಯಾ? ಇದೆ. ಇದಕ್ಕೆ ನಿಮ್ಮ MD-ನೇ ಆನ್ಸರ್ ಕೊಡ್ತಾರೆ. ಸೊ ಆಕ್ಚುಲಿ ಯೂಟ್ಯೂಬ್ ಚಾನೆಲ್ ಮಾಡ್ಬೇಕು ಅಂತ ಅದಕ್ಕೆಲ್ಲ ಒಂದು ಪ್ರಿಪರೇಷನ್ಸ್ ಎಲ್ಲ ಆಗಿತ್ತು, ಅದು ಇಂಪ್ಲಿಮೆಂಟ್ ಕೂಡ ಆಯ್ತು, ಟ್ರೈಲರ್ ಅಲ್ಲೇ ನಿಂತಿದೆ. ಬಿಕಾಸ್ ಅದಕ್ಕೆ ಆದಂತಹ ಟೈಮ್ ಬೇಕು. ಯೂಟ್ಯೂಬ್ ಕಾಂಟೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಗೆ ಅದಕ್ಕೆ ಆದಂತಹ ಒಂದಷ್ಟು ಟೈಮ್ ಬೇಕು, ಸ್ಕ್ರಿಪ್ಟ್ಸ್ ಬೇಕು. ಅಂಡ್ ಇಟ್ ಇಸ್ ಆಲ್ಸೋ ಅದೇ ಬೇರೆ ಒಂದು ಲೋಕ. ಇವಾಗ ಎಷ್ಟು ಜನ ಯೂಟ್ಯೂಬರ್ಸ್ ಬಂದಿದ್ದಾರೆ, ಅದರಿಂದ ಎಷ್ಟು ಜನಕ್ಕೆ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಸೊ ನನ್ನಲ್ಲಿ ಹೌದು ಕಾಂಟೆಂಟ್ ಇದೆ, ಬಟ್ ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಟೈಮ್ ಸಾಲ್ತಾ ಇಲ್ಲ ಅನ್ಸುತ್ತೆ. ಮೇ ಬಿ ಇಫ್ ಐ ಗೆಟ್ ಅ ಗುಡ್ ಪ್ರಾಪರ್ ಟೀಮ್, ಮೇ ಬಿ ಅದನ್ನ ಐ ಥಿಂಕ್ ಐ ಕ್ಯಾನ್ ಹ್ಯಾಂಡಲ್. ಸೊ ಲೆಟ್ಸ್ ಬಟ್ ಯೂಟ್ಯೂಬ್ ಚಾನಲ್ ಆಸೆ ಇದೆ, ಬಟ್ ಅದನ್ನ ಪ್ರಾಪರ್ ಆಗಿ ನಡೆಸಬೇಕು ಅನ್ನೋಂತ ಉದ್ದೇಶ ಇದೆ. ಸ್ವಲ್ಪ ಅದಕ್ಕೆ ಹೋಲ್ಡ್ ಆನ್ ಮಾಡಿದೀವಿ. ಓಕೆ. ಸೊ ಇವಾಗ ಕನ್ನಡ ಇಂಡಸ್ಟ್ರಿಯಲ್ಲಿ ಕನ್ನಡದ ನಟಿಯರಿಗೆ ಚಾನ್ಸಸ್ ಮತ್ತೆ ಆಪರ್ಚುನಿಟೀಸ್ ಕಡಿಮೆ ಆಗ್ತಾ ಇದೆಯಾ? ಯಾಕಂದ್ರೆ ರೀಸೆಂಟ್ ಇಂಟರ್ವ್ಯೂಸ್ ಅಲ್ಲಿ ಮತ್ತೆ ಕೆಲವೊಂದಷ್ಟು ದಿನಗಳ ಹಿಂದೆ ದಿಯಾ ಮೂವಿ ಹೀರೋಯಿನ್ ಖುಷಿ ರವಿ ಅವರು ಕೂಡ ಅದನ್ನು ವ್ಯಕ್ತಪಡಿಸಿದ್ರು. ಯಾಕಂತಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ನಮಗೆ ಕನ್ನಡದ ಹೀರೋಯಿನ್ಸ್ಗಳಿಗೇನೆ ಆಕ್ಟಿಂಗ್ ಆಫರ್ಸ್ ಎಲ್ಲ ತುಂಬಾ ಕಡಿಮೆ ಬರ್ತಾ ಇದೆ. ಬಟ್ ಕಂಪ್ಯಾರಿಟಿವ್ಲಿ ಬೇರೆ ಇಂಡಸ್ಟ್ರಿಯಿಂದನೇ ನಮಗೆ ಆಫರ್ಸ್ ಬರ್ತಾ ಇದೆ, ಆದ್ರೆ ನಮ್ಮ ಇಂಡಸ್ಟ್ರಿಲಿ ಚಾನ್ಸ್ ಕೊಡ್ತಾ ಇಲ್ಲ ಅಂತ ಕ್ವೆಶನ್ ರೈಸ್ ಮಾಡಿದ್ರು. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ?
ಅದು ಒಬ್ಬೊಬ್ಬರ ಒಪಿನಿಯನ್ ಡೆಫಿನೆಟ್ಲಿ ಹೂ ಅಂತ ಇರುತ್ತೆ. ನನ್ನ ಆ ಥರ ನೋಡೋಂಗಿದ್ರೆ ಇವಾಗ ಸಿನಿಮಾ ಪ್ರೊಡಕ್ಷನ್ಗಳೇ ಸ್ವಲ್ಪ ಕಡಿಮೆ ಆಗೋಗಿದೆ, ವಿಚ್ ಇಸ್ ಸಮಥಿಂಗ್ ಎಸ್ ಅದೊಂಥರ ನೆಗೆಟಿವ್ ಇಂಡಸ್ಟ್ರಿಗೆ ಅಂತ ಹೇಳ್ಬೋದು. ಬಿಕಾಸ್ ಇವಾಗ ಎಷ್ಟೋ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ರು ಜನ ಹೋಗಿ ನೋಡ್ತಲ್ಲ ಇದೇ ಒಂದು ಮಾತುಗಳನ್ನ ಕೇಳಿ ಬರ್ತದೆ. ಇವಾಗ ಜನಗಳನ್ನ ಬೇಡ್ಕೊಳ್ಳುವಂತ ಸಿಚುಯೇಷನ್ ಬಂದಿದ್ಯಾ ಇಂಡಸ್ಟ್ರಿಗೆ, ಬನ್ನಿ ಸಿನಿಮಾ ಥಿಯೇಟರ್ಗೆ. ಯಾಕೆ? ಇಟ್ ವಾಸ್ ನಾಟ್ ದಟ್. ಕನ್ನಡಿಗರು ಒಂದು ಒಳ್ಳೆ ಸಿನಿಮಾ ಬಂದಾಗ ಹೋಗಿ ನೋಡ್ತಾರೆ, ಬಟ್ ಆ ಒಂದಷ್ಟು ಸೆಟ್ ಆಫ್ ಜನಗಳು ಇನ್ನೂ ಒಂಥರ ಮೋಲ್ಡ್ ಆಗಬೇಕು. ಬಟ್ ಇನ್ನೊಂದು ಟಿಕೆಟ್ಸ್ ರೇಟ್ಸ್ ಕೂಡ ಅದೇ ತರ ಜಾಸ್ತಿ ಇದ್ದಾಗ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೋಗಿ ಒಂದು ಸಿನಿಮಾ ನೋಡ್ಬೇಕು ಅಂದಾಗ ಇಟ್ ವಿಲ್ ಬಿ ಡಿಫಿಕಲ್ಟ್ ಟು ಸ್ಪೆಂಡ್ ಅಫರ್ಡ್. ಬಟ್ ಇವಾಗ ಗಾಡ್ಸ್ ಗ್ರೇಸ್ ₹200 ಮಲ್ಟಿಪ್ಲೆಕ್ಸ್ ಅಲ್ಲಿ ಟಿಕೆಟ್ ರೇಟ್ ಆಗಿದೆ ಅಂತ ಹೇಳಿದಾಗ ಸ್ವಲ್ಪ ಎಲ್ಲೋ ಅಪ್ಪ ಸದ್ಯ, ಬಿಕಾಸ್ ಎಲ್ಲಾ ಸಿನಿಮಾಗಳು ಒಂದೇ. ಅಂಡ್ ಕನ್ನಡ ಇಂಡಸ್ಟ್ರಿ ಯಾವ ತರ ಅಂತಂದ್ರೆ ವಿಪರ್ಯಾಸ ಅಂದ್ರೆ ಇಲ್ಲಿ ಎಲ್ಲಾ ಲ್ಯಾಂಗ್ವೇಜ್ ಅನ್ನು ಕಾಂಪೀಟ್ ಮಾಡ್ಬೇಕು. ಇಂಗ್ಲಿಷ್ ಇಂದ ಹಿಡಿದು ತುಳು ಲ್ಯಾಂಗ್ವೇಜು, ಮರಾಠಿ ಎಲ್ಲ ರಿಲೀಸ್ ಆಗತ್ತೆ ಇಲ್ಲಿ, ಎವ್ರಿಥಿಂಗ್. ಅದ್ರ ಮಧ್ಯ ಕನ್ನಡ ಸಿನಿಮಾ ಉಳ್ಕೊಳ್ಬೇಕು. ಅಂಡ್ ಅದ್ರ ಮಧ್ಯ ಈ ಏನೋ ನಮ್ಮ ಮಲ್ಟಿಪ್ಲೆಕ್ಸ್ಗಳ ಒಂದು ಚಾಲೆಂಜು, ಅದ್ರ ಮಧ್ಯ ಈ ಒಂದು ಶೇರಿಂಗ ಅಥವಾ ಬಾಡಿಗೆ ಕಟ್ಟೋದ ಈ ತರ ಥಿಯೇಟರ್ ಚಾಲೆಂಜಸ್ಸು ಈ ತರ ಇದ್ದಾಗ ಹೊಸಬರಿಗೆ ಸಿನಿಮಾ ಮಾಡೋ ಧೈರ್ಯ ಇರುತ್ತೆ, ಇನ್ವೆಸ್ಟ್ ಮಾಡೋ ಧೈರ್ಯ ಇರುತ್ತೆ. ಅದ್ರ ರಿಟರ್ನ್ಸ್ ಬರದೇ ಇದ್ದಾಗ ಸ್ವಲ್ಪ ಅವಾಗ ಡಿಮೋಟಿವೇಟ್ ಆಗೋದು. ಬೇರೆ ಇಂಡಸ್ಟ್ರಿ ಏನಂತ ಹೇಳಿದ್ರೆ ಅದ್ರ ಒಂದೇ ಲ್ಯಾಂಗ್ವೇಜ್ ಕಾಂಪೀಟ್ ಮಾಡಬೇಕು. ತೆಲುಗು ಅಂದ್ರೆ ತೆಲುಗು, ಮ್ಯಾಕ್ಸಿಮಮ್ ಹಿಂದಿ ಆರ್ ಇಂಗ್ಲಿಷ್, ಈ ತರ ಒಂದು. ಇವಾಗ ಕನ್ನಡ ಕೂಡ ಆ ಮಟ್ಟಕ್ಕೆ ಹೋಗಿ ರೀಚ್ ಆಗುವಂತ ಒಂದು ನಮಗೆ, ಬಿಕಾಸ್ ಕನ್ನಡಿಗರು ಎಲ್ಲಾದ್ರಲ್ಲೂ ತಾಕತ್ತಲ್ಲಿದ್ದೀವಿ ನಾವು. ಯಾವುದೇ ಹೊರ ರಾಜ್ಯದಲ್ಲಾಗ್ಲಿ ಹೊರ ದೇಶದಲ್ಲಾಗಿ ಸಾಧನೆ ಮಾಡ್ತಿರೋರು ಕನ್ನಡಿಗರೇ. ಟೆಕ್ನಿಷಿಯನ್ಸ್ ಯಾರು ಸ್ಟ್ರಾಂಗ್ ಆಗಿದ್ದಾರೆ ಕನ್ನಡಿಗರೇ, ಡೈರೆಕ್ಟರ್ ಯಾರು ಹೆಸರು ಮಾಡಿದರೆ ಕನ್ನಡಿಗರೇ, ಆರ್ಟಿಸ್ಟ್ ಯಾರಿದ್ದಾರೆ ಎಲ್ಲ ಕನ್ನಡಿಗರೇ. ಬಿಕಾಸ್ ರಜನಿಕಾಂತ್ ಸರ್ ಎಕ್ಸಾಂಪಲ್ ಇದೆ, ಕಮಲ್ ಹಾಸನ್ ಸರ್ ಎಕ್ಸಾಂಪಲ್ ಇದೆ, ಎವ್ರಿ ಒನ್ ಆರ್ ಫ್ರಮ್ ಕರ್ನಾಟಕ ಅಲ್ವಾ. ಸೊ ನಾವು ಸಪೋರ್ಟ್ ಮಾಡ್ಕೊಂಡು ಒಂದಷ್ಟು ಚಿಕ್ಕ ಲೋಪಗಳನ್ನ ನಾವು ಐ ಥಿಂಕ್ ಕರೆಕ್ಟ್ ಮಾಡ್ಕೊಳ್ಳೇಬೇಕು ಅಂತ ಅನ್ಸುತ್ತೆ. ಇಟ್ಸ್ ಅನ್ ಹೈ ಟೈಮ್. ಅವಕಾಶಗಳನ್ನಕ್ಕಿಂತ ಸಿನಿಮಾ ಪ್ರೊಡಕ್ಷನ್ಗಳು ಕಡಿಮೆ ಆಗ್ತಾ ಹೋಗ್ತಾ ಇದೆ. ಮುಂಚೆ ನಾನು ತಿಂಗಳಿಗೆ ಒಂದು 4-5 ಸ್ಕ್ರಿಪ್ಟ್ಗಳನ್ನ ನಾನೇ ಕೇಳ್ತಾ ಇದ್ದೆ. ನಾನು ಬ್ರೇಕ್ ತಗೊಂಡಾಗ್ಲೂ ನನಗೆ ಎಷ್ಟೊಂದು ಅವಕಾಶಗಳು ಬರ್ತಾ ಇತ್ತು. ಆದ್ರೆ ಇವಾಗ ನಾನು ಯಾಕೆ ಸ್ಕ್ರಿಪ್ಟ್ ಡಿಸ್ಕಷನ್ನೇ ಆಗ್ತಾ ಇಲ್ವಾ, ಅಯ್ಯೋ ಏನಾಗ್ತಿದೆ ನನಗೆ ಅದೊಂದು ಭಯ ಶುರು ಆಗಿದೆ. ಸೊ ಬಟ್ ಇದೆಲ್ಲರೂ ಮೆಟ್ಟು ನಿಲ್ಲುವಂಥ ಇಂಡಸ್ಟ್ರಿ ನಮ್ಮ ಕನ್ನಡ ಇಂಡಸ್ಟ್ರಿ. ಏನೇ ಆದ್ರೂ ಇವಾಗ ಎಷ್ಟೋ ಕಂಟೆಂಟ್ ಬೇಸ್ ಸಿನಿಮಾಗಳು ವರ್ಕ್ ಆಗ್ತದೆ. ಇವಾಗ ಸೂಪ್ಲೆಸ್ ಅಂತ ಒಂದು ರಿಲೀಸ್ ಆದಾಗ ದಟ್ ಈಸ್ ಹೌ ನೀನು ಒಂದು ಎಷ್ಟು ಚಾಲೆಂಜ್ಗಳ ಮಧ್ಯ ನೀನು ಯಾವ್ದೋ ಒಂದು ಒಳ್ಳೆ ಸಿನಿಮಾಗಳು ಕೊಟ್ಟಾಗ ಅದನ್ನ ನೀನು ಕಾನ್ಸ್ಟೆಂಟ್ ಆಗಿ ನಾನು ಅದನ್ನ ಮಾರ್ಕೆಟಿಂಗ್ ನಾಳಿದಕ್ಕೂ ಬುಕ್ ಆಗಿದೆ. ಎಕ್ಸಾಕ್ಟ್ಲಿ. ಅದು ನೀನು ಕಾಂಟೆಂಟ್ ಸಿನಿಮಾಗಳನ್ನ ಕೊಟ್ಟಾಗ ಜನ ನೋಡಕ್ ಇಷ್ಟಪಡ್ತಾರೆ, ಬಟ್ ಅದನ್ನ ತಡ್ಕೊಳ್ಳೋ ಅಂತ ಒಂದ್ ಸ್ವಲ್ಪ ತಾಕತ್ತು ನಿನಗೆ ಬೇಕಾಗತ್ತೆ ಅಂತ ಹೇಳ್ಬೋದು. ಐ ಥಿಂಕ್ ಪ್ರೊಡಕ್ಷನ್ ಜಾಸ್ತಿ ಆಗ್ಬೇಕು ಅನ್ನೋದೇ ನಾವು ಆರ್ಟಿಸ್ಟ್ ಆಗಿ ಕಾಯ್ತಿದ್ದೀವಿ, ಆವಾಗಲೇ ನಮಗೆ ಕೆಲಸ ಜಾಸ್ತಿ ಬರುತ್ತೆ. ಓಕೆ. ಸೊ ರೂಪಿಕಾ ಅವರಿಗೆ ಲವ್ ಸ್ಟೋರಿ ಏನಾದ್ರು ಇತ್ತಾ ಪಾಸ್ಟ್ ಅಲ್ಲಿ? ಊರಲ್ಲಿದ್ದಾಗ ನನಗೆ ಒಂದು ಸೂಪರ್ ಒಂಥರ ಸಿನಿಮ್ಯಾಟಿಕ್ ಪ್ರಪೋಸಲ್ಸ್ ಎಲ್ಲ ಬರ್ತಾ ಇತ್ತು. ಹುಡುಗಿ ಯಾರೋ ನನಗೆ ಕಾಲೇಜಲ್ಲಿ ಓದ್ತಾರೆ, ನಾನು ಸ್ಕೂಲಲ್ಲಿ ಓದ್ತಾ ಇದ್ದೆ. ಅವ್ರು ಬಂದು ಫುಲ್ 4-5 ಜನ ಗ್ಯಾಂಗ್ಗಳನ್ನ ಕಟ್ಕೊಂಡ್ಬಂದು ಅಕ್ಕ ಅಣ್ಣ ನಿಮ್ ಹತ್ರ ಮಾತಾಡ್ಬೇಕಂತೆ. ಹೌದಾ ಸರಿ ಆಯ್ತು. ನಾನು ಬ್ರಿಂಜಾಲ್ ಜಡೆ ಸ್ಕರ್ಟ್ ಅದೆಲ್ಲ ಹಾಕೊಂಡು ಯೂನಿಫಾರ್ಮ್ ಎಲ್ಲ ಹಾಕೊಂಡು ಒಬ್ಬ ನಿಂತ್ಕೊಂಡಿದೀನಿ. ಡೈರಿ ಮಿಲ್ಕ್ ಚಾಕ್ಲೇಟ್ ರೋಸ್ ಎಲ್ಲ ಹಾಕೊಂಡು ಐ ಲವ್ ಯು ಅಂತಂದ್ರು ಅವರು. ಅದಕ್ಕೆ ಥ್ಯಾಂಕ್ ಯು ಅಣ್ಣ ಅಂತ ಹೇಳಿ ಡೈರಿ ಮಿಲ್ಕ್ ಚಾಕ್ಲೇಟ್ ನ ತಗೊಂಡೆ. ಚಾಕ್ಲೇಟ್ ಅವಾಗೆಲ್ಲ ಚಾಕ್ಲೇಟ್ ಇಂಪಾರ್ಟೆಂಟ್. ಸೊ ಎಸ್ ಟೆಂಪ್ಟೇಷನ್ ಡೈರಿ ಮಿಲ್ಕ್ ಅದೆಲ್ಲ ತಗೊಂಡು ಥ್ಯಾಂಕ್ ಯು ಅಣ್ಣ ಅಂತ ವಾಪಸ್ ಎಲ್ಲ ಬಂದಿದ್ದೀನಿ. ಸೊ ಈಗ ನಿಮ್ಮ ಡ್ರೀಮ್ ಬಾಯ್ ಹೆಂಗಿರ್ಬೇಕು? ಡ್ರೀಮ್ ಅಲ್ಲೇ ಬರ್ತಾ ಇದ್ದಾನೆ ಇಷ್ಟ ದಿನ, ಅದಕ್ಕೇನೆ ಡ್ರೀಮ್ ಬಾಯ್ ಆಗೋಗಿದ್ದಾನೆ ಅವನು. ಹೃದಯ ಮಿಡಿದು ಹೊಸ ಬಗೆ ಅನುಭವ ಕೊಡಕ್ಕೆ